ಇಂಜು ಇಂಜು ಏನ್ ಬರಾಕ ನಮ್ಮ 3 ತಾಸು ಮಾಡ್ತಾ ಇಲ್ಲ. ನೀರ್ ತಗೊಂಡ್ ಕುಡಿಯಾಕ ನೀರ್ ಕದಾವಿಲ್ಲ ಜಾಗಕ್ಕ ನೀರಿನ ಕಸಕ್ ಹೋಗ್ಬಾರಿ ನೀನ ಜಳಕಕ್ಕೆ ನೀರ್ ಬರ್ತಾರ ಗೊತ್ತೈತಿಲ್ಲ ನೀನ ಡ್ಯೂಟಿಗೆ ಹೋಗ್ಯಾನ ಬರ್ತಾರ ಗೊತ್ತೈತಿಲ್ಲ ಹೇಳ್ರಿ ಅವ್ರ ಹುಡುಗಿ ಕೈ ಬಿಡಲ್ಲ ಡ್ರಾಮಾ ಮಾಡಕ್ ಹೋಗ್ಬೇಡ ಏನ್ ಮಾಡಿ ನಿಮ್ಮ ಮನೆ ಕಸ ನೋಡಿಲ್ಲ ಕಸ ನಿಂತು ನೋಡಿಲ್ಲ ಇಲ್ಲಿ ನೋಡಿ ಬುಕ್ ನೋಡಿಲ್ಲ ಅವ್ರಿಗೂ ಹಂಗದಾವ ನನಗೆ ಗೊತ್ತೈತಿ ಮೊಬೈಲ್ ನೋಡೋದು ಮಕ್ಕೊಂಡು ಟಿವಿ ನೋಡೋದು ಮಕ್ಕೊಂಡ್ಬಿಡೋದು ಆಟ ಅನ್ನ ಸಾರ ಮಾಡಿಡೋದು ಅನ್ನ ಊಟಕ್ಕೆ ಮಾಡಿ ನೀನೆ ಬರೀ ಅನ್ನ ಸಾರ ಮಾಡಿಬಿಡು ಅನ್ನ ಸಾರ ಬಿಟ್ಟು ಮಾತ್ರ ನಿಮ್ಮ ಮನ್ಯಾಗ ನಿಮ್ಮ ಅವ್ರು ಏನು ತರ್ಸಿಲ್ಲ ನಿಂಗ ಚಪಾತಿ ಮಾಡ್ಕೊಂಡು ಡ್ರಾಮಾ ಮಾಡ್ಕೊಂಡು ಇಂಥದ ಬರೀ ಇಂಥದ ಈಗ ಗೊತ್ತಾಗ್ತಿಲ್ಲ ಈಗ ಬರ್ತಾನೆ ಬರೀ ಇದನ್ನ ಮಾಡ್ತಿದ್ದೀನ ಏನ್ರಿ ನೋಡ್ರಿ ಎಲ್ಲರೂ ಗಂಡನ ಹೊಟ್ಟಿ ನಿಂತು ನೋಡ್ತಾರ ನೀ ನೋಡಿದ್ರೆ ಬರೀ ಅನ್ನ ಸಾರ ಏನ್ ಕೇಳ್ಬೇಕು ಅಲ್ಲ ಜಳಕ್ ಮುಂಜಾನೆ ಹೋಗಿ ನಾನು ಜಳಕ ಕರೀಲ್ ಕಾಸ್ಬೇಕು ಐತಿ ಲೇಟರ್ ಔಟ್ ನನಗ ತಲೆ ಕಷ್ಟ ಕೊಡ್ಬೇಕು ಬೇಡ ಹೋಗ ವಾದ ಮಾಡ್ಕೊಬೇಡ ಊಟ ಹೋಗ ಸುಮ್ಮನೆ ಹೋಗ ಆ ಚುಕ್ಕ ಡ್ರಾಮಾ ಮಾಡ್ಕೊತ ದಿನ ಇದಾಯ್ತು ಲಾಟ್ ಆಯ್ತ ಬಂದು ಕೂಡಲೇ ಸ್ವಲ್ಪ ಶಾಂತಿಗೆ ಜಳಕ ಮಾಡಿ ಆರಾಮ ಮಾಡ್ತೀನಿ ಗೊತ್ತಿಲ್ಲ ಏನ್ ಕೇಳ್ಬೇಕು ಅಲ್ಲ ಜಳಕ ಮುಂಜಾನೆ ಏನ್ ತಿಳ್ಕೊಂಡ್ಲಿ ಏನಿಲ್ಲ ನಾನು ನೋಡಿದ್ರೆ ಬಂದಾಗ ಲೋಡ ಮಾತಾಡ್ಬಿಟ್ಟು ಯಾರು ಸಿಟ್ಟ ತೊಗೊಂಡು ಬಂದು ಯಾರಿಗಾರ ಹಾಕಿನಿ ಏನು ಅನ್ಕೊಂತ ಏನಿಲ್ಲ ಪಾಪ ಕಿದಾ ಪ್ರಾಬ್ಲಮ್ ಆಗಿ ಗೊತ್ತಾಗಿ ಏನಿಲ್ಲ ಆ ಹುಡುಗಿ ಕಾಡಿಸೋದು ಅಂತ ಹಾಗಾಗಿ ಮನೇಲಿ ಪ್ರಾಬ್ಲಮ್ ನಮಗೇನು ಗೊತ್ತಾಗೋ ಎಲ್ಲ ತಿಳ್ಕೊಬೇಕು ನಾವು ಅರ್ಥ ಮಾಡ್ಕೋಬೇಕು ಏನು ಗೊತ್ತಾಗಿಲ್ಲ ಪಾಪ ಏನು ತಿಳ್ಕೊಂಡ್ಲ ಮತ್ತೊಂದಿಗೆ ಸಾರಿ ಬಂದು ಕೂಡಲೇ ಸಾರಿ ಕೇಳಿ ಸಮಾಧಾನ ಮಾಡ್ಬೇಕು ಯಾಕ್ರಿ ಜಳಕ ಮಾಡಿದ್ರೆ ಮನಸ್ಸು ಸಮಾಧಾನ ಆತ ಸ್ವಲ್ಪ ಅನ್ನ ಸಾರು ಇಟ್ಕೊಂಬರ್ಲ ಊಟಕ್ಕೆ ಜಳಕ ಮಾಡಿದ ಸ್ವಲ್ಪ ಆರಾಮ ಎಲ್ಲ ತಲೆ ಕ್ಯಾಕ್ ಆಗುತ್ತೆ ಡ್ಯೂಟಿಗೆ ಬಂದು ನಿಮ್ದು ಊಟ ಆತನ ಇಲ್ಲ ಆತು ಅಗಲಗ ಮಾಡಿದೆ ಬಾಯ್ಲೆ ಓಯ್ ಬಾಯ್ಲೆ ಕುಂದ್ರಲ್ಲಿ ಮಕ್ಕ ಯಾಕೆ ಸಾಫ್ ಮಾಡಿದ್ವಿ ನಾನು ಡ್ಯೂಟಿ ಅಂದಾಗ ಸ್ವಲ್ಪ ಟೆನ್ಷನ್ ಇರ್ತದೆ ನಾ ಬಿಸಿಲಾಗ ಬಂದಿರ್ತೀನಿ ಅದಕ್ಕೆ ಮುಂಜಾನೆ ಜಳಕ ಒಂದು ಮಾಡಿಬಿಡಲ್ಲ ಜಲ್ದಿ ಹೋಗಿರ್ತೀವಲ್ಲ ಹಂಗೆ ನಾ ಏನು ಚಟ್ಕೊಂಡು ಮನುಷ್ಯ ಇರ್ತೀವಿ ಮಕ್ಕ ಆಟಕ್ಕೆ ಸಾಫ್ ಮಾಡ್ಕೊಂಡು ಆದ್ರೆ ನಮ್ದು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ರಿ ಹಂಗೆ ಬಂದು ಕೂಡಲೇನ ಅಲ್ಲಿ ಹೊರಗೆ ಟೆನ್ಷನ್ ತೊಗೊಂಬಂದು ನಮ್ಮ ಮೇಲೆ ರೆಗಡಿದ್ರೆ ನಮಗೂ ಬೇಜಾರಾಗತ್ತಿಲ್ರಿ ನಮಗೂ ಒಂದು ಮನಸ್ಸೈತಿ ನಾವು ಮುಂಜಾನಿಂದ ಏನು ಪುರ್ಸೋತಿರಂಗಿಲ್ಲ ನಮಗೂ ಸ್ವಲ್ಪ ಏನಾರ ತೆಣ್ಣು ಅಂತ ಬಂದಿರ್ತೈತಿ ಮತ್ತು ಹುಡುಗಿ ಅನ್ನೋದು ಕಾಡಿಸ್ತಿರ್ತೈತಿ ನಮಗೂ ಪುರ್ಸೋತಿರಂಗಿಲ್ಲ ರಾತ್ರಿ ಎಲ್ಲ ಬೆಳತನ ಅಳ್ತಿರ್ತಾಳ ಹುಡುಗಿ ಮತ್ತು ಬೆಳಿಗ್ಗೆ ಎಲ್ಲ ಕೆಲಸ ಮುಂಜಾನೆ ಹುಡುಗನ ಸಾಲಿಗೆ ಕಳಿಸ್ಬೇಕು ಮತ್ತು ಮನೆ ಮುಂಜಾನೆಯಿಂದ ಹಿಡಿದು ರಾತ್ರಿ ಮಟ್ಟ 10 ಗಂಟೆ 12 ಗಂಟೆ ಹೊಡಿತೈತಿ ಅಲ್ಲಿ ಮಟ್ಟ ಕೆಲಸ ಮಾಡಿದ್ರೆ ಮುಗಿಯಂಗಿಲ್ರಿ ನಮ್ದು ಅರ್ಥ ಮಾಡ್ಕೋಬೇಕು ನೀವು ನನಗೂ ಅರ್ಥ ಆಗುತ್ತೆ ಎಲ್ಲ ಅರ್ಥ ಆಗುತ್ತೆ ಬಟ್ ಏನ್ ನೀವು ಯಾಕೆ ಅಷ್ಟು ಟೆನ್ಷನ್ ಮಾಡಿ ಟೆನ್ಷನ್ ಯಾವಾಗ ಆಗಿರ್ತೈತಿ ಮತ್ತೆ ಏನ್ ಮಾಡಕ್ಕಾಗತ್ತೆ ಹೇಳೋದು ಟೆನ್ಷನ್ ಯಾವಾಗ ಆಗಿರ್ತೈತಿ ಈಗ ಡ್ಯೂಟಿಯಿಂದ ಬಂದಿರ್ತೀವಲ್ಲ ಒಬ್ರು ಅಧಿಕಾರಿ ಕೈ ಕೆಲಸ ನಾವು ಮಾಡ್ತೀವಿ ಅಂದ್ರೆ ಎಲ್ಲ ಟೆನ್ಷನ್ ಇರ್ತದೆ ಅದಕ್ಕೆ ನಿಮ್ಗೆ ಟೆನ್ಷನ್ ಆಗೈತೆ ಅಂತ ನಾನು ಟೆನ್ಷನ್ ಇಲ್ಲ ಏನ್ ಮಾಡಕ್ಕಾಗತ್ತೆ ಅದಕ್ಕಂತ ನಾನು ಅವತ್ತನೇ ಬಾಯ್ ಮಾಡ್ಲಿಲ್ರಿ ಆಮೇಲೆ ನಿಧಾನಾಗಿಂದಾಗ ಹೇಳಿದ್ರಾಯ್ತು ತಿಳಿಸಿ ಅಂತೇಳಿ ಈಗ ಅದ್ರ ತಿಳ್ಕೊಂಡ್ರಲ್ಲ ಇನ್ನೇ ಮಾತಾರ ಮಾಡಕ್ ಹೋಗ್ಬೇಡ್ರಿ ಒಂದು ಸ್ವಲ್ಪ ಅದನ್ನ ಮೇಲೆ ಹೊರಗೆ ಟೆನ್ಷನ್ ಹೊರಗೆ ಬಿಟ್ಟು ಬಂದ್ರಿ ಅದನ್ನ ಒಂದು ಸ್ವಲ್ಪ ಮನ್ಯಾಗ ಹೆಂಡ್ರು ಮಕ್ಳಿಗೆ ಒಂದು ಸ್ವಲ್ಪ ಚಂದಾಗ ನಿಧಾನ ಗುಣದಿಂದ ಮಾತಾಡಕ್ ಕಲೀರಿ ಇದ ನಾನು ಹೇಳೋದು ನಿಮ್ಗೆ ಸ್ವಲ್ಪ ನಮಗೂ ನಿಧಾನ ಗುಣದಿಂದ ಹೇಳಿದ್ರೆ ಅಂದ್ರೆ ನಾವು ಅದನ್ನ ಎಷ್ಟೇ ಕಷ್ಟ ಆದ್ರೂ ನಾವು ಅದನ್ನ ಇಷ್ಟಪಟ್ಟು ಮಾಡ್ತೀವ್ರಿ ಏನ್ರಿ ಆಯ್ತು ಊಟಕ್ಕೆ ಹಚ್ಕೊಂಬರ್ಲ ಇಬ್ರು ಅದ್ರಾಗ ಹಚ್ಕೊಂಬ ಇಬ್ರು ಅದ್ರಾಗ ಮಾಡೋಣಂತ ಆಯ್ತು ಒಂದು ಗಂಗಾದಾಗ ಊಟಕ್ಕೆ ಹಚ್ಕೊಂಬ ಆ ಹುಡುಗಿಗ ಉಣಿಸ್ಬೇಕ್ರಿ ಈಕಿಗೆ ಊಟ ಮಾಡಿಸಿ ನಾ ಮಾಡ್ತೀನಿ ತೋರಿ ನೀವು ಊಟ ಮಾಡ್ರಿ ಮತ್ ನೀ ಬೇಜಾರಾಗಿ ಆಮೇಲೆ ಮಾಡ್ಲಿಲ್ಲ ಮಾಡ್ತೀನಿ ಮತ್ತೆ ಉಪವಾಸ ಇದ್ರ ಇರುತ್ತೋ ಆಕಿ ಮೊದ್ಲಾಕ್ ಮಾಡಿಸ ಆಮೇಲೆ ನಾವು ಮಾಡೋಣ ಅಂತ ಆಯ್ತು
ನೋಡ್ರಿ ಇದ್ರಾಗ ವಿಡಿಯೋ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ಯಾರಿಗೂ ಸಿಟ್ ಮಾಡಿದ್ದು ಏನು ಅದು ಕರೆವಲ್ಲ. ಹಂಗ ನಾವು ವಿಡಿಯೋ ಮಾಡೋ ಸಂದೇಶ ಕರೆ ಅಂದ್ರೆ ಏನ್ರಿ, ಈಗ ಎಲ್ಲರ ಜೀವನದೊಳಗ ಆಗೋದು ಸನ್ನಿವೇಶ. ಈಗ ನಿಜವಾದ ಒಂದು ನಟನೆ ಅಂತ ತಿಳ್ಕೊರಿ. ನಾವು ಮಾಡಿದ್ದು ಕಾಮಿಡಿ ಇದು, ಆಕ್ಟಿಂಗ್ ಒಂದು ಆಕ್ಟಿಂಗ್. ಬಟ್ ಈ ನಿಜ ಜೀವನದಾಗ ಆ ಥರ ಆಗೋ ಸನ್ನಿವೇಶ ಇರ್ತದೆ. ಅದಕ್ಕೆ ನಾವು ಈ ಥರ ಮಾಡೀವಿ. ಈಗ ಏನು ಸಿಟ್ ಆದ್ರೆ ನಾವು ತಡ್ಕೋಬೇಕಾದ್ರೆ ಗಂಡು ಮಕ್ಳು ಅದಾರ ತಡ್ಕೋಬೇಕು. ಇಲ್ಲ ನಾ ಗಂಡು ಮಗ ಅಂತ ಏನು ಹೋಗ್ಬಾರ್ದು. ಈಗ ನಾ ಸಿಟ್ ಆದ್ರೆ ನಾನು ಏನು ತಿನ್ನೋಕ್ಕೂ ತಡ್ಕೋಬೇಕು. ಹಾಗಾಗಿ ನಾವು ಇದನ್ನ ವಿಡಿಯೋ ಮಾಡಿದ್ವಿ. ಈಗ ನಾನು ಹೊರಗಿಂದ ಬಂದು ನಾನು ದುಡ್ಡಿಂದ 12 ಟೆನ್ಷನ್ ಇರ್ತದೆ. ಹಾಗಾಗಿ ನಾನು ಏನಾದರೂ ಮಾತಾಡಿದ್ರೆ ಸ್ವಲ್ಪ ಇವರು ಸಹಿಸ್ಕೊಂಡಿರ್ತಾರೆ. ನಾವು ಇಬ್ಬರುವಾಗ ನಾವು ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ನಮ್ಗೆ ಇರ್ತದೆ. ಹಾಗಾಗಿ ಒಬ್ಬರು ಏರು ಒಬ್ಬರು ಇಡುವ ಅನ್ನೋದು ಆಗೋದಿಲ್ಲ. ಒಬ್ರು ಬಾಯ್ ಮಾಡಿದಾಗ ಒಬ್ರು ಸುಮ್ಮನಿದ್ದಾಗ ಅದೇನಾಗಂಗಿಲ್ಲ. ಇಲ್ಲ ನಾವು ಅವರು ಬಾಯ್ ಮಾಡ್ತಾರ ನಾವು ಬಾಯ್ ಮಾಡಂತಂದು ನಾವು ಇದು ಮಾಡ್ಕೊಂಡ್ರೆ ಅದು ಇಬ್ಬರು ನಡುವೆ ಜಗಳ ಆಗ್ತದೆ, ದೊಡ್ಡ ಜಗಳ ಆಗುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಒಬ್ರು ಬಾಯ್ ಮಾಡುವಾಗ ಒಬ್ರು ಸುಮ್ಮನೆ ಇರ್ಬೇಕು. ಅಂದಾಗ ಜೀವನ ಆಗ್ತೈತಿ, ಸರಳವಾಗಿ ಹೋಗ್ತೈತಿ. ಅವ್ರು ನಿಧಾನಗಳ ಇದ್ದಾಗ ಅವ್ರಿಗೆ ತಿಳಿಸಿ ಹೇಳ್ಬೇಕು. ಅದ ಜಗಳ ಮಾಡ್ಕೊಂಡಾಗ 5 ನಿಮಿಷ ಇದ್ರೆ 5 ನಿಮಿಷ 10 ನಿಮಿಷ ಒಬ್ಬ ಬಂದ್ರೆ ಎಷ್ಟು ತಾಸು ನಾವು ಸೃಷ್ಟಿ ಮಾಡ್ತೀವಿ. ತಾಸು ಆ ಕಡೆ ಆರಾಮ ಮಾಡಕ್ಕೆ ಆಗಂಗಿಲ್ಲ. 5 ನಿಮಿಷ 10 ನಿಮಿಷ ಮಾಡಿದ್ರೆ ಹಾಗಾಗಿ ನಾವು 5 ನಿಮಿಷಕ್ಕೆ ಸೈಲೆಂಟ್ ಅದ ಬಿಡ್ಲಿ. ಈಗ ಮಾತಿ ಬೆಳಿಬಾರ್ದು. ಅವತ್ತು ಮಾತಿ ಬೆಳೆದ್ರೆ ಏನಾಗ್ತೈತಿ, ಸಂಸಾರ ಹಾಳಾಗೋಗ್ತೈತಿ. ಅದಕ್ಕೆ ಆ ಥರ ಹೋಗ್ಬಾರ್ದು. ನಾವು ಅಂಡರ್ಸ್ಟ್ಯಾಂಡ್. ನನ್ನ ಹೆಂಡತಿ ಒಳಗೆ ನಾನು ಯಾವಾಗ ನಮ್ಮ ಲಗ್ನ ಆಗಿ ಎಷ್ಟು 12 ವರ್ಷ ಆಯ್ತು. 12 ವರ್ಷ ಆಯ್ತು ಲಗ್ನ ಆಗಿ. 12 ವರ್ಷ ಹೋದ್ರೆ ನಾವು ಇದೇ ಥರ ನಾವು ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ತಗೊತೀವಿ. ಬಟ್ ಮುಂದೆ ನಿಮ್ಮ ಪ್ರೀತಿ ದೇವರ ಆಶೀರ್ವಾದ ಎಲ್ಲಿ ಮಟ್ಟಕ್ಕೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ನಮ್ಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿದ್ರೆ ನಾವು ಇದೇ ಥರ ವಿಡಿಯೋ ಮಾಡಿ ನಿಮ್ಗೆ ಹಾಕ್ತಾ ಇರ್ತೀವಿ. ಎಲ್ಲ ನಮ್ಮ ಕೈಲಿಂದ ಯಾವ್ಯಾವ ವಿಡಿಯೋ ಥರ ಹಾಕೋ ಆ ಥರ ಮಾಡ್ತೀವಿ. ಆದರೆ ಎಷ್ಟು ನಮ್ಗೆ ಟೈಮ್ ಸಿಗುತ್ತೆ ಅದ್ರಾಗ ನಾವು ಟೈಮ್ ಇದು ಮಾಡಿಕೊಂಡು ನಾನು ಮುಂಜಾನೆ ಹೋಗಿ